ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಒಂದು ಹಿಂದಿನ ವಿಡಿಯೋನಲ್ಲಿ ನಾವು ಹೇಳಿದ್ವಿ ಡ್ರೋನ್ ಮಾಡೋದು ಸ್ಕ್ರಾಚ್ಲಿಂದ ತೋರಿಸ್ಕೊಡ್ತೀವಿ ಅಂತ. ಸೊ ಇವತ್ತು ಡ್ರೋನ್ ಕಾಂಪೊನೆಂಟ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ, ಹೇಗಿದೆ ಅಂತ ತೋರಿಸ್ತಾನೆ. ಆ್ಯಂಡ್ ಪ್ರೀವಿಯಸ್ಲಿ ನಾವೇನು ಡ್ರೋನ್ ಬಿಲ್ಟ್ ಮಾಡಿದ್ವಿ, ಸೊ ಅದ್ರದ್ದು ರೆಫರೆನ್ಸ್ ಇಟ್ಕೊಂಡು ಎಲ್ಲೆಲ್ಲಿ ಯಾವುದೇ ಕಾಂಪೊನೆಂಟ್ಸ್ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಆ್ಯಂಡ್ ಪ್ಲಸ್ ಬಿಲ್ಡ್ ಕೂಡ ಮಾಡ್ತಾನೆ. ಸೊ ಫಸ್ಟ್ ಡ್ರೋನ್ ಕಾಂಪೊನೆಂಟ್ಸ್ ಎಕ್ಸ್ಪ್ಲೇನ್ ಮಾಡ್ತಾನೆ. ಸೊ ಅದನ್ನ ನೋಡಿ. ಸೊ ಓವರ್ ಟು ಯು ಶರಣ್. ಸೊ ಡ್ರೋನ್ ಕಾಂಪೊನೆಂಟ್ಸ್ ಹೆಂಗಿದೆ ಅಂತ ಎಕ್ಸ್ಪ್ಲೇನ್ ಮಾಡು, ಅಂಡ್ ಯಾವ್ದಿದೆ ಅಂತ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡು. ಅಂಡ್ ಪ್ರೀವಿಯಸ್ಲಿ ಡ್ರೋನ್ ಬಿಲ್ಡಪ್ ಮಾಡಿದ್ದಾನೆ, ಇವಾಗೂ ಡ್ರೋನ್ ಇನ್ನೊಂದು ಬಿಲ್ಡಪ್ ಮಾಡ್ತಾನೆ, ಬಟ್ ಅದು ದೊಡ್ಡ ಸೈಜ್, ಇದು ಸಣ್ಣ ಸೈಜ್. ಸೊ ಓಕೆ, ಓವರ್ ಟು ಯು. ಥ್ಯಾಂಕ್ ಯು. ಓಕೆ, ಬಾಯ್ ಬಾಯ್. ಸೊ ಇವಾಗ ಫಸ್ಟ್ ಏನು ಮಾಡೋದಂದ್ರೆ ಲೈಕ್ ಕಂಪೋನೆಂಟ್ಸ್ ಒಂದು ಕಡೆ ಲೇಔಟ್ ಮಾಡಿದ್ದೀನಿ. ಆ ಲೇಔಟನ್ನು ಜಸ್ಟ್ ಪ್ಯಾನ್ ಮಾಡಿ ಯಾವ ಕಂಪೋನೆಂಟಿಗೆ ಏನು ಹೆಸರಿದೆ ಅಂತ ತೋರಿಸ್ತೀನಿ. ಆಮೇಲೆ ಹಳಿದು ಏನು ದೊಡ್ಡದು ಡ್ರೋನ್ ಬಿಲ್ಡ್ ಮಾಡಿದ್ವಲ್ಲ ಅದರಲ್ಲಿ ಎಲ್ಲೆಲ್ಲಿ ಹೋಗುತ್ತೆ ಅಂತ ತೋರಿಸ್ತೀನಿ. ದೆನ್ ಅಟ್ ದ ಲಾಸ್ಟ್ ಮೂಮೆಂಟ್ ಯಾವ್ದು ಕಂಪೋನೆಂಟ್ ಇಂಡಿವಿಜುವಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ಓಕೆ, ಇಲ್ಲಿ ಡ್ರೋನ್ ಫ್ರೇಮ್ ಇದೆ, ಇಲ್ಲಿ ಎರಡು ಕಂಪೋನೆಂಟ್ಸ್ ಇದೆ, ಎರಡು ಫ್ರೇಮ್ ಇದೆ. ಇಲ್ಲಿ ಡ್ರೋನ್ ಪ್ರೊಪೆಲ್ಲರ್ ಇದೆ, ಇದೊಂದು ಡಿಫ್ರೆಂಟ್ ಟೈಪ್ ಆಫ್ ಪ್ರೊಪೆಲ್ಲರ್ ಇದೆ. ಇಲ್ಲಿ ಬ್ಯಾಟ್ರಿ ಸ್ಟ್ರಾಪ್ಸ್ ಇದೆ, ಸೊ ಡ್ರೋನಿಗೆ ಕಟ್ಲಿಕ್ಕೆ ಬ್ಯಾಟ್ರಿ ಸ್ಟ್ರಾಪ್ಸ್ ಇದೆ. ಇದು ಡ್ರೋನಿಗೆ ಬೇಕಾಗಿರೋ ಮೋಟರ್ಸ್ ಇದೆ, 4 ಕೌಂಟು. ಇದು ಫ್ಲೈಟ್ ಕಂಟ್ರೋಲರ್ ಇದೆ ಇಲ್ಲಿ. ಆ್ಯಂಡ್ ಇಲ್ಲಿ ESC ಇದೆ, ಸೊ ಇದು ಒಂದು 35 ಆ್ಯಂಪ್ ESC ಇದೆ ಇದು. ಆಮೇಲೆ ಇಲ್ಲಿ ಡ್ರೋನಿಗೆ ಬೇಕಾಗಿರೋ ರಿಸೀವರ್ ಇದೆ. ಆ್ಯಂಡ್ ಇಲ್ಲಿ ಜಿಪ್ ಟೈಸ್ ಇದೆ. ಇವಾಗ ಫಸ್ಟಿಗೆ ನನ್ನ ಕಂಪೋನೆಂಟ್ಸ್ ತೋರಿಸ್ತಲ್ಲ ಯಾವ್ಯಾವ ಬೇಕಾಗಿರುತ್ತಂತ, ಅದ್ರದ್ದು ಹೆಸರೆಲ್ಲ ಹೇಳ್ತಲ್ಲ. ಇವಾಗ ನಂದು ಓಲ್ಡ್ ಡ್ರೋನ್ ಇದೆಲ್ಲ ಅದರಲ್ಲಿ ಎಲ್ಲೆಲ್ಲಿ ಹೋಗುತ್ತೆ ನಿಮಗೆ ಕಂಪೋನೆಂಟ್ಸ್, ಅದ್ರದ್ದೊಂದು ಐಡಿಯಾ ಕೊಡ್ತೀನಿ ಈಗ, ಸೊ ದಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಯಾವ್ದು ಕಂಪೋನೆಂಟ್ಸ್ ಎಲ್ಲಿರುತ್ತೆ, ಏನು ಫಂಕ್ಷನಾಲಿಟಿ ಮಾಡುತ್ತೆ ಅಂತ. ಸೊ ಇಲ್ಲಿ ನೋಡ್ಬೋದು, ಆಬ್ವಿಯಸ್ಲಿ ನಿಮಗೆ ಗೊತ್ತಿದೆ ಪ್ರೊಪೆಲ್ಲರ್ಸ್ ಇರ್ತದೆ, 4 ಪ್ರೊಪೆಲ್ಲರ್ಸ್ ಇರ್ತದೆ ಅಂತ. ಆ್ಯಂಡ್ ನಿಮಗೆ ಇದನ್ನು ಗೊತ್ತಿದೆ ಪ್ರೊಪೆಲ್ಲರ್ಸ್ ರೊಟೇಟ್ ಮಾಡಲಿಕ್ಕೆ ಅದಕ್ಕೆ ಬೇಕಾಗಿರೋ ಮೋಟರ್ಸ್ನು ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಹೇಳ್ಬೇಕಂದ್ರೆ ಇಂಪಾರ್ಟೆಂಟ್ ಡ್ರೋನ್ ಫ್ರೇಮ್ ಅಂತ ಬರುತ್ತೆ. ಇಲ್ಲಿ ನಿಮ್ಗೆ ಏನು ಕಾಣ್ತಿದಾರ, ಇದು ಬ್ಲ್ಯಾಕ್ ಕಲರು. ಇಲ್ಲಿ ಫುಲ್ ಇವು 4 ಇದು ಈ ಥರ ಕಟ್ಟಿಗೆ ಟೈಪ್ ಕಾಣ್ತಿದೆಯಲ್ಲ, ದಟ್ ಈಸ್ ಪಾರ್ಟ್ ಆಫ್ ಡ್ರೋನ್ ಫ್ರೇಮ್. ಸೊ ಇಲ್ಲೂ ನೋಡ್ಬೋದು, ಇಲ್ಲಿ ಸ್ಟ್ಯಾಂಡ್ ಆಫ್ಸ್ ಅಂತ ಅಂತಾರೆ, ಇದಕ್ಕೆ ಹಿಡ್ಕೊಳ್ಳಿಕ್ಕೆ ಇರುತ್ತೆ. ಇಲ್ಲಿ ನಟ್ಟು ಸ್ಕ್ರೂ ಎಲ್ಲ ಹಾಕಿ ಇದು ಫ್ರೇಮ್ ಇರುತ್ತೆ. ಬೇಸಿಕಲಿ ಫ್ರೇಮ್ ಇಸ್ ಲೈಕ್ ಬಾಡಿ ಇದ್ದಪ್ಪೆ, ಅದರದ್ದು ಏನೋ ಫಂಕ್ಷನಾಲಿಟಿ ಜಾಸ್ತಿ ಏನಿಲ್ಲ, ಜಸ್ಟ್ ಎಲ್ಲ ಕಂಪೋನೆಂಟ್ಸಿಗೆ ಅದು ಹಿಡ್ಕೊಂಡು ಸ್ಟೇಬಲ್ ಆಗಿರಬೇಕು, ಸ್ಟ್ರಾಂಗ್ ಇರಬೇಕು. ಅದು ಎಲ್ಲಾದರೂ ಡ್ರೋನ್ ಬಿತ್ತಂದ್ರೆ ಅದು ಹ್ಯಾಂಡಲ್ ಮಾಡಬೇಕು, ಅದು ಕ್ರ್ಯಾಶ್ ಆ ಥರ ಇರುತ್ತೆ. ಆ್ಯಂಡ್ ಇದು ಫ್ರೇಮ್ ಏನು ಮಾಡಿರ್ತಾರೆ, ಇದು ಕಾರ್ಬನ್ ಫೈಬರ್ ಮೆಟೀರಿಯಲ್ ಮಾಡಿರ್ತಾರೆ. ಆ್ಯಂಡ್ ಇಟ್ ಈಸ್ ವೆರಿ ಸ್ಟ್ರಾಂಗ್ ಮೆಟೀರಿಯಲ್ ಇದು ನೀವು ನೋಡ್ಬೋದು. ಇಟ್ಸ್ ಅರೌಂಡ್ ಲೈಕ್ ಝೂಮ್ ಮಾಡಿದ್ರೆ ನೋಡ್ಬೋದು, ಇದು 5 mm ಥಿಕ್ನೆಸ್ ಇದೆ ಇದು. ಸೊ ಇಟ್ ಈಸ್ ಅ ವೆರಿ ಥಿಕ್ ಮೆಟೀರಿಯಲ್ ಆ್ಯಂಡ್ ವೆರಿ ಡ್ಯೂರೇಬಲ್ ಮೆಟೀರಿಯಲ್ ಮಾಡಿರ್ತಾರೆ. ಮೋಟರ್ ಆಯಿತು, ಪ್ರೊಪೆಲ್ಲರ್ ಆಯಿತು, ಫ್ರೇಮ್ ಆಯಿತು. ಸೊ ಇಲ್ಲಿ ನೀವು ಇನ್ನೊಂದು ನೋಡ್ಬೋದು, ಇಲ್ಲಿಂದ ವಯರ್ ಹೋಗುತ್ತೆ. ಮೋಟ್ರಲ್ಲಿ 3 ವಯರ್ ಬರುತ್ತೆ. ವಯರ್ ಈ ಕಡೆ ಸೆಂಟ್ರಲ್ ಹೋಗ್ತಿದೆ ಇಲ್ಲಿ. ಆ್ಯಂಡ್ ವಯರ್ ಹೋಗೋ ಮುಂಚೆ ಇಲ್ಲೊಂದು ಬ್ಲ್ಯಾಕ್ ಕಲರ್ದು ಒಂದು ಇದು ಇದೆ, ಈ ಥರ ಒಂದು ರೆಕ್ಟ್ಯಾಂಗಲ್ದ ಕಂಪೋನೆಂಟ್ ಇದೆ ಇಲ್ಲಿ ಸೆಂಟ್ರಲ್ ಕಾಣುತ್ತಲ್ಲ ರೆಕ್ಟ್ಯಾಂಗಲ್, ಇದು ESC ಅಂತಂತಾರೆ. ESC ಅಂದರೆ ಎಲೆಕ್ಟ್ರಾನಿಕ್ ಸ್ಪೀಡ್ ಕಂಟ್ರೋಲರ್ ಅಂತಂತಾರೆ. ಇದು ಏನು ಮಾಡುತ್ತೆ ಅಂದರೆ ಮೋಟ್ರದ್ದು ಸ್ಪೀಡ್ ಏನಿರುತ್ತಲ್ಲ ಅದು ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ಮೋಟ್ರ್ ಸ್ಪೀಡ್ ಕಂಟ್ರೋಲ್ ಮಾಡಿ ಅದು ಯಾವುದೋ ಡ್ರೋನ್ ಮೇಲೆ ಕೆಳಗೆ ಅಥವಾ ಲೆಫ್ಟ್ ರೈಟು ಅದೆಲ್ಲ ಮಾಡ್ಬೋದು. ಓಕೆ, ಈ ವಯರ್ಸಲ್ಲಿ ಇಲ್ಲಿ ಸೆಂಟ್ರಲ್ ಹೋಗಿ, ಸೆಂಟ್ರಲ್ ಏನಿರುತ್ತೆ ಅಂದರೆ ನಿಮಗೆ ಫ್ಲೈಟ್ ಕಂಟ್ರೋಲರ್ ಅಂತ ಬರುತ್ತೆ. ಇಲ್ಲಿ ಸೆಂಟ್ರಲ್ ಒಂದು PCB ಕಾಣ್ತಾ ಇದೆ ನೋಡಿ ಇಲ್ಲಿ. ಓಕೆ, ಇನ್ನು ಸ್ವಲ್ಪ ಫ್ರಂಟಲ್ಲಿ ಅಂತ ತೋರಿಸ್ತಿದೆ, ಇಲ್ಲೊಂದು PCB ಕಾಣ್ತಾ ಇದೆ. ಸೊ ಈ PCB ಅಲ್ಲಿ ಏನಿರುತ್ತೆ ಅಂದರೆ ಫ್ಲೈಟ್ ಕಂಟ್ರೋಲರ್ ಏನು ಮಾಡುತ್ತೆ ಅಂದರೆ ಇಟ್ ವಿಲ್ ಟ್ರೈ ಟು ಮೇಕ್ಸ್ ಇದು ಸ್ಟೇಬಲ್ ಆಗಿ ಹಾರಬೇಕು ಅಂತ. ಓಕೆ, ಸೊ ನೀವು ಟ್ರಾನ್ಸ್ಮಿಟರಲ್ಲಿ ನೀವು ಏನು ಇದು ಕೊಡ್ತಿರಲ್ಲ, ಕಮಾಂಡ್ಸ್ ಕೊಡ್ತಿರಲ್ಲ, ಆ ಕಮಾಂಡ್ಸನ್ನು ಡಿಕೋಡ್ ಮಾಡಿ ಇಲ್ಲಿ ಮೋಟರ್ಸಿಗೆಲ್ಲ ಕಳಿಸ್ಬೇಕು. ಅದು ಆ ಕಮಾಂಡ್ಸನ್ನು ಅಷ್ಟೇ. ಓಕೆ, ಸೊ ಅದು ಕಮಾಂಡ್ಸ್ ಡಿಕೋಡ್ ಮಾಡಲಿಕ್ಕೆ ಫ್ಲೈಟ್ ಕಂಟ್ರೋಲರ್ ಇರುತ್ತೆ. ಓಕೆ, ಆ್ಯಂಡ್ ಫ್ಲೈಟ್ ಕಂಟ್ರೋಲರಿಗೆ ರಿಮೋಟ್ಲಿಂದ ನಾವು ಕಂಟ್ರೋಲ್ ಕಳಿಸ್ತೀವಿ, ಸಿಗ್ನಲ್ ಕಳಿಸ್ತೀವಿ. ಆ ಸಿಗ್ನಲ್ ರಿಸೀವ್ ಮಾಡೋಕ್ಕೆ ಸಪ್ರೇಟ್ ಕಂಪೋನೆಂಟ್ ಇರುತ್ತೆ, ಅದಕ್ಕೆ ರಿಸೀವರ್ ಅಂತಂತಾರೆ, ರೇಡಿಯೋ ರಿಸೀವರ್. ಇಲ್ಲಿ 2 ವಯರ್ ಕಾಣ್ತಾ ಇದೆ ನೋಡಿ, ಬ್ಲ್ಯಾಕ್ ವಯರ್ಸು. ಸೊ ಇದು ರೇಡಿಯೋ ರಿಸೀವರ್ಲಿಂದ ಬಂದಿದ್ದು. ಆ್ಯಂಡ್ ರೇಡಿಯೋ ರಿಸೀವರ್ ನಾನಿಲ್ಲಿ ಮೇಲಿಂದ ಪ್ಲೇಟಿಗೆ ಕನೆಕ್ಟ್ ಮಾಡಿದ್ದೀನಿ. ಇಲ್ಲೊಂದು ಸಣ್ಣ ಕಂಪೋನೆಂಟ್ ಕಾಣಿಸ್ತದೆ, ಲೈಕ್ ಭಾಳ ಸಣ್ಣದಿದೆ, ಅದು ಇಷ್ಟೇ ಇರುತ್ತೆ. ಅದು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ನಾನು. ಸೊ ಅದೊಂದು ಇಂಪಾರ್ಟೆಂಟ್ ಕಂಪೋನೆಂಟ್.
ನೆಕ್ಸ್ಟ್ ಅಲ್ಟಿಮೇಟ್ಲಿ ನಿಮಗೆ ಕಾಣುತ್ತೆ ಇಲ್ಲಿ ಬ್ಯಾಟ್ರಿ ಬರುತ್ತೆ, ಬ್ಯಾಟ್ರಿದು ವಯರ್ ಬರುತ್ತೆ. ಈ ವಯರ್ ಬಂದ್ಬಿಟ್ಟು ಇಲ್ಲಿ ಇದು ಇನ್ನೊಂದು ವಯರ್ ಇದೆ ಇಲ್ಲಿಂದ, ಈ ವಯರ್ ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡಿದ್ರೆ ಎಲ್ಲ ಪವರ್ ಅಪ್ ಆಗುತ್ತೆ. ಆ್ಯಂಡ್ ನಿಮಗೆ ಕಾಣ್ತಾ ಇರ್ಬೋದು ಇದರಲ್ಲಿ ಕ್ಯಾಮ್ರಾ ಮಿಸ್ಸಿಂಗ್ ಇದೆ. ಆಬ್ವಿಯಸ್ಲಿ ಕ್ಯಾಮ್ರಾ ಇಲ್ಲಿ ಫ್ರಂಟಲ್ಲಿ ಬರುತ್ತೆ. ನಾನು ಅದಿನ್ನೂ ಕನೆಕ್ಟ್ ಮಾಡಿಲ್ಲ, ಯಾಕಂದರೆ ಇನ್ನೂ ಕ್ಯಾಮ್ರಾದಿಂದ ತಗೊಳ್ಳೋಷ್ಟು ಕಂಟ್ರೋಲ್ ಇನ್ನೂ ಬಂದಿಲ್ಲ, ಸೊ ಅದನ್ನ ಕನೆಕ್ಟ್ ಮಾಡಿಲ್ಲ. ಬಟ್ ಅದು ಎನಿವೇ ನೀವು ಕನೆಕ್ಟ್ ಮಾಡ್ಬೋದು, ಅದರದ್ದೇನು ಇಶ್ಯೂ ಇಲ್ಲ. ಆ್ಯಂಡ್ ಇನ್ನೊಂದು ಕಂಪೋನೆಂಟ್ ಮಿಸ್ಸಿಂಗ್ ಇತ್ತಂದರೆ ಇದು ಬ್ಯಾಟ್ರಿ ಸ್ಟ್ರ್ಯಾಪ್ ಅಂತ ಹೇಳಿದ್ದೆ ಆಗಲ್ಲ ನಿಮಗೆ. ಸೊ ಇಲ್ಲಿ ಬರುತ್ತೆ ನೋಡಿ, ಇದು ಬ್ಲ್ಯಾಕ್ ಕಲರ್ ಕಾಣ್ತಾ ಇದೆಯಲ್ಲ, ಈ ಬ್ಯಾಟ್ರಿ ಸ್ಟ್ರ್ಯಾಪ್ ಏನು ಮಾಡುತ್ತೆ ಅಂದರೆ ಬ್ಯಾಟ್ರಿಗೆ ಈ ಫ್ರೇಮಿಗೆ ಕರೆಕ್ಟಾಗಿ ಗಟ್ಟಿಯಾಗಿ ಹಿಡ್ಕೊಂಡು ಕುಂದಿರುತ್ತೆ ಇದು ಆ ಥರ. ಆ್ಯಂಡ್ ಇದು ಏನು ಮಾಡಿರ್ತಾರೆ, ಲೆದರಲ್ಲೂ ಬರುತ್ತೆ ಅಥವಾ ನಿಮಗೆ ರಬ್ಬರ್ ಮೆಟೀರಿಯಲ್ಲೂ ಬರುತ್ತೆ. ನೀವು ಖರೀದಿ ಮಾಡ್ಲಿಕ್ಕೆ ಹೋದರೆ ಲೆದರ್ ಅಥವಾ ರಬ್ಬರ್ ಮೆಟೀರಿಯಲ್ ತೊಗೊಳ್ಳಿ. ಪ್ಲಾಸ್ಟಿಕ್ಕು ಅಥವಾ ಬೇರೆ ಇದು ನೈಲಾನ್ ಮೆಟೀರಿಯಲ್ದು ಅದು ಯಾವುದೂ ತೊಗೊಳ್ಬೇಡಿ. ಯಾಕಂದರೆ ಲಾಸ್ಟ್ ಟೈಮ್ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ, ನನ್ನ ಕಡೆ ಭಾಳ ಬಿಗ್ ಬ್ಯಾಟ್ರಿ ಇತ್ತು, ಅದು 4 ಸೆಲ್ ಬ್ಯಾಟ್ರಿ ಅಂತಿತ್ತು. ಬಿದ್ದುಕೊಳ್ಳಿ, ಆ ಬಿದ್ದಿದ್ದು ಏನು ವೆಯ್ಟ್ ಇತ್ತಲ್ಲ, ಆ ವೆಯ್ಟ್ರಿಗೆ ಅದು ಬ್ಯಾಟ್ರಿ ಇದು ಸ್ಟ್ರಾಪ್ ಕಟ್ಟಾಗಿ ಹೊರಗೆ ಬಂದಿತ್ತು. ಸೊ ಅದು ಡ್ಯೂರಬಲ್ ಇರಲ್ಲ. ಇದು ಲೆದರ್ದು ಅಥವಾ ರಬ್ಬರ್ದು ಏನಿರುತ್ತೆ ಭಾಳ ಡ್ಯೂರಬಲ್ ಇರುತ್ತೆ. ಈ ಥರ ಬ್ಯಾಟ್ರಿ ತೊಗೊಳ್ಳಿ, ಇದು ಸ್ಟ್ರಾಪ್ ತೊಗೋಬೇಕು. ಅದು ಬಿಟ್ಟರೆ ಎವ್ರಿಥಿಂಗ್ ಎಲ್ಸ್ ಇಸ್ ಜಸ್ಟ್ ದಿಸ್. ಸೊ ಹಾಗಾಗಿ ನಾನು ಫ್ರೇಮ್ ಬಗ್ಗೆ ಮಾತಾಡಿದೆ, ಫ್ರೇಮ್ ಹೆಂಗೆ ಎಲ್ಲ ಕಂಪೋನೆಂಟ್ಸಿಗೆ ಹೋಲ್ಡ್ ಮಾಡುತ್ತೆ ಅಂತ. ಸೊ ನೀವು ಇಂಡಿವಿಜುವಲ್ ಆಗಿ ಈ ಥರ ಫ್ರೇಮ್ ಸಿಗುತ್ತೆ, ಈ ಥರ ಬಾಕ್ಸಸ್ಸಲ್ಲಿ ಬರುತ್ತೆ ಅವರು, ಡಿಪೆಂಡಿಂಗ್ ಆನ್ ವಿಚ್ ಕಂಪ್ನಿ ನೀವು ಆರ್ಡರ್ ಮಾಡ್ತೀರಾ ಅಂತ. ಅದು ನಾನು ಫ್ರೇಮ್ ಹೇಳಿದೆ, ಅದು 9 ಇಂಚ್ ಇತ್ತು. ಅದು ಏನು ಡ್ರೋನ್ ತೋರಿಸ್ದಲ್ಲ, ಇಲ್ಲಿದೆ ಅಲ್ಲ, ಇದು 9 ಇಂಚ್ ಫ್ರೇಮ್ ಇದೆ. 9 ಇಂಚ್ ಯಾಕೆ ಅಂತಾರಂದರೆ ಇದು ಲೆಂಗ್ತ್. ಬೇಸಿಕಲಿ ಇವು ಪ್ರೊಪೆಲ್ಲರ್ ತಿರುಗಿದ್ರೆ ಎಲ್ಲೂ ಹತ್ತಬಾರ್ದು ಅಂತ. ಓಕೆ, ಈ ಪ್ರೊಪೆಲ್ಲರ್ ಟೋಟಲ್ ಡಿಸ್ಟೆನ್ಸ್ ಏನಿದೆ ಅದು 9 ಇಂಚ್ ಇದೆ. ಸೊ ಇದು ಆರ್ಮ್ ಡಿಸ್ಟೆನ್ಸ್ ಏನಿದೆ ಅದನ್ನು 9 ಇಂಚ್ ಇರಬೇಕಾಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಇದು ಅಥವಾ ಇದು ಟಚ್ ಆಗುತ್ತೆ, ಈ ಥರ ಟಚ್ ಆಗಬಾರ್ದು. ಸೊ ಬೇಸಿಕಲಿ ನಿಮ್ದು ಪ್ರೊಪೆಲ್ಲರ್ ಸೈಜ್ ಎಷ್ಟು ಯೂಸ್ ಮಾಡ್ಬೇಕಂದ್ರೆ ನಿಮ್ದು ಫ್ರೇಮ್ಗಿಂತ ಸ್ವಲ್ಪ ಚಿಕ್ಕದಿರಬೇಕು. ಓಕೆ, ಇದು ಫ್ರೇಮ್ 9 ಇಂಚ್ ಇದ್ದಿದೆ, ಪ್ರೊಪೆಲ್ಲರ್ನು 9 ಇಂಚ್ ಇದೆ. ಸೊ ಇದು ಇಷ್ಟು ಗ್ಯಾಪ್ ಸಿಗುತ್ತೆ ನಮಗೆ. ಓಕೆ, ಸೊ ಇದು ಬಿಗ್ ಸೈಜ್ ಡ್ರೋನ್, ಇದು ಎಕ್ಸ್ ಕ್ಲಾಸ್ ಡ್ರೋನ್ ಅಂತಾರೆ. ಸೊ ನಾನು ಆಮೇಲೆ ಸುಮ್ಮನೆ ಪಾರ್ಕಲ್ಲಿ ಹಾರಿಸೋಕ್ಕೆ ಅಥವಾ ಫಾಸ್ಟ್ ಡ್ರೋನ್ ಮಾಡೋಕ್ಕೆ ಇದು ಬೇರೆ ಫ್ರೇಮ್ಸು ತರಿಸಿದ್ದೀನಿ. ಇದು 7 ಇಂಚ್ ಫ್ರೇಮು, ಗೆಪ್ ಆರ್ಸಿದವ್ರದ್ದು. ಸೊ ಇದು ನೋಡ್ಬೋದು ನೀವು, ಇದು ಗೆಪ್ ಆರ್ಸಿದ್ದು ಮೇಡ್. ಆ್ಯಂಡ್ ಇದು 7 ಇಂಚ್ ಪ್ರೊಪೆಲ್ಲರ್ ಕಂಪ್ಯಾಟಿಬಲ್ ಇರುತ್ತೆ. ಇದು 7 ಇಂಚ್ ಫ್ರೇಮ್ ಇದೆ, ಆ್ಯಂಡ್ 7 ಇಂಚ್ ಫ್ರೇಮ್ ಇದು ಪ್ರೊಪೆಲ್ಲರ್ ಕಂಪ್ಯಾಟಿಬಲ್ ಇದೆ. ಇದ್ರ ಒಳಗಡೆ ನೋಡ್ಬೋದು ನೀವು, ಇದು ಪ್ರೊಪೆಲ್ಲರ್ದೆಲ್ಲ ಕಾರ್ಬನ್ ಫೈಬರ್ ಮೆಟೀರಿಯಲಲ್ಲಿ ಮಾಡಿರೋದು ಫ್ರೇಮ್ ಕಂಪೋನೆಂಟ್ಸ್ ಇದೆ. ಇಂಪಾರ್ಟೆಂಟ್ ಇದರಲ್ಲಿ ಏನಂದರೆ ದೇ ಗಿವ್ ಯು ಸಮ್ ಈ ಥರ ಒಂದು ಶೀಟ್ ಕೊಡ್ತಾರೆ. ಈ ಶೀಟಲ್ಲಿ ಅವ್ರು ಹೇಳಿರ್ತಾರೆ ಯಾವ ಥರ ಯಾವ ನಟ್ಟು ಎಲ್ಲೆಲ್ಲ ಹೋಗುತ್ತೆ ಅಂತ. ಸೊ ಇದು ನೋಡಿಕೊಂಡು ನೀವು ಇದನ್ನು ಇದು ಮಾಡ್ಕೋಬೋದು, ಫ್ರೇಮ್ನ ಬಿಲ್ಡ್ ಮಾಡ್ಬೋದು. ಓಕೆ, ಆ್ಯಂಡ್ ಅದು ನಾನು ಹೇಳ್ತಾ ಇದ್ದಲ್ಲ, ಟಾಪ್ ಪ್ಲೇಟು ಬಾಟಮ್ ಪ್ಲೇಟು ಅಂತ ಈ ಥರ ಟಾಪ್ ಪ್ಲೇಟು ಬಾಟಮ್ ಪ್ಲೇಟ್ ಇರುತ್ತೆ. ಆ್ಯಂಡ್ ಇದು ಆರ್ಮ್, ಇದ್ರದ್ದು ಲೆಂತ್ ನೀವು ನೋಡಿದ್ರಂದ್ರೆ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 7 ಇಂಚ್. ಓಕೆ, ಸೊ ಈ ಥರ ಎಲ್ಲ ಕಂಪೋನೆಂಟ್ಸ್ ಇದರಲ್ಲಿ ಇರುತ್ತೆ. ಸೊ ನಿಮಗೆ ಫ್ರೇಮ್ ಇದೆ, ಇದು ಟಾಪ್ ಪ್ಲೇಟು ಬಾಟಮ್ ಪ್ಲೇಟು ಆರ್ಮ್ಸ್ ಎಲ್ಲ ತೋರಿಸಿದೆ. ಇದರಲ್ಲಿ ನಿಮಗೆ ನಟ್ಸ್ ಯಾವ್ದಾವ್ದು ಬೇಕಾಗಿರುತ್ತೆ. ಆಮೇಲೆ ಸ್ಟ್ಯಾಂಡ್ ಆಫ್ಸ್ ಅಂತಾರಲ್ಲ, ಬೇಸಿಕಲಿ ಟಾಪ್ ಪ್ಲೇಟ್ ಬಾಟಮ್ ಪ್ಲೇಟ್ ಹಿಡ್ಕೊಳ್ಳಿಕ್ಕೆ ಇದು ಸ್ಟ್ಯಾಂಡ್ ಆಫ್ಸ್ ಅಂತ ಇರುತ್ತೆ. ಇದು ಎಲ್ಲ ಅವರೇ ಕೊಡ್ತಾರೆ ನಮಗೆ. ಸೊ ಬೇಸಿಕಲಿ ಫ್ರೇಮ್ ಬಿಲ್ಡ್ ಮಾಡಲಿಕ್ಕೆ ನಿಮಗೆ ಯಾವುದೇ ಎಕ್ಸ್ಟ್ರಾ ಕಂಪೋನೆಂಟ್ ಬೇಕಾಗಿದೆ. ಸ್ಕ್ರೂ ಡ್ರೈವರ್ ಒಂದು ಬೇಕಾಗಿರುತ್ತೆ ನಟ್ ಹಾಕೋಕ್ಕೆ, ಅದು ಬಿಟ್ಟು ಬೇರೆ ಏನೇನೂ ಬೇಕಾಗಿಲ್ಲ. ಈವನ್ ಅವರು ಒಂದಿಷ್ಟು ಸ್ಕಿಡ್ ಪ್ಯಾಡ್ಸ್ ಅಂತ ಅದಕ್ಕೆ. ಸ್ಕಿಡ್ ಪ್ಯಾಡ್ಸ್ ಅಂದರೆ ನಿಮ್ದು ಡ್ರೋನ್ ಕೆಳಗಡೆ ಇಟ್ಟರೆ ಅದು ಫ್ರೇಮ್ ಮೇಲೆ ಕುಂದಿರಬಾರ್ದು, ಇದು ಸ್ಕಿಡ್ ಪ್ಯಾಡ್ಸ್ ಮೇಲೆ ಲ್ಯಾಂಡ್ ಆಗಬೇಕು ಅಂತ ಇದು ಸ್ಕಿಡ್ ಪ್ಯಾಡ್ಸ್ನು ಕೊಡ್ತಾರೆ ಅವರು. ಆ್ಯಂಡ್ ಈ ಥರ ಒಂದಿಷ್ಟು 3D ಪ್ರಿಂಟೆಡ್ ಮೌಂಟ್ಸ್ನೂ ಇರುತ್ತೆ. ಆ್ಯಂಟೆನಾ ಹೊರಗೆ ನಂದು ಡ್ರೋನಲ್ಲಿ ನೋಡಿದ್ರಿ ನೀವು, 9 ಇಂಚ್ ಡ್ರೋನಲ್ಲಿ ಆ್ಯಂಟೆನಾ ಸುಮ್ಮನೆ ಹ್ಯಾಂಗಿಂಗ್ ಇತ್ತು. ಇವ್ರು ಏನು ಕೊಡ್ತಾರೆ, 3D ಪ್ರಿಂಟೆಡ್ ಮೌಂಟ್ಸ್ ಕೊಡ್ತಾರೆ. ಸೊ ನೀವು ಆ್ಯಂಟೆನಾ ಇದ್ರ ಮೇಲೆ ಮೌಂಟ್ ಮಾಡ್ಬೋದು. ಆ್ಯಂಡ್ ಸಿಮಿಲರ್ಲಿ ಇದರೊಳಗೆ ಕ್ಯಾಮ್ರಾದು ಹೋಲ್ಡರ್ಸ್ನೂ ಇರುತ್ತೆ ಇಲ್ಲಿ, ಅದನ್ನು ಕೊಟ್ಟಿರ್ತಾರೆ ಅವರು. ಆ್ಯಂಡ್ ಸಮ್ಟೈಮ್ಸ್ ನಾಟ್ ಆಲ್ ದ ಫ್ರೇಮ್ಸ್ ದೇ ಆಲ್ಸೋ ಗಿವ್ ಯು ಎ ಬ್ಯಾಟ್ರಿ ಸ್ಟ್ರಾಪ್. ಇದು ಒಂದೊಂದ್ಸತಿ ಕ್ವಾಲಿಟಿದು ಇರುತ್ತೆ. ಇದು ಗೆಪ್ ಆರ್ಸಿದ್ದು ತೊಗೊಂಡಿದ್ದೀನಿ, ಇದು ಲುಕ್ಸ್ ಲೈಕ್ ರಬ್ಬರ್ದು ಬ್ಯಾಟ್ರಿ ಸ್ಟ್ರಾಪ್ ಇದೆ. ದಿಸ್ ಇಸ್ ಗುಡ್ ಕ್ವಾಲಿಟಿ. ಸೊ ಇದು ಯೂಸ್ ಮಾಡ್ಕೋಬೋದು ನಾವು. ಆ್ಯಂಡ್ ಇಲ್ಲಿ ಇವನ್ ನೀವು ನೋಡ್ಕೋಬೋದು, ಆ್ಯಂಟೆನಾ ಹಿಡ್ಕೊಳ್ಳಿಕ್ಕೆ ಇವರು ಒಂದಿಷ್ಟು ಪೈಪ್ಸ್ನ ಕೊಟ್ಟಿರ್ತಾರೆ. ಸೊ ಇಟ್ ಲುಕ್ಸ್ ಗುಡ್ ಲೈಕ್ ವೆನ್ ಯು ಕನೆಕ್ಟೆಡ್ ಆ ಥರ. ನೆಕ್ಸ್ಟ್ ಇದು iFlightದು 5 ಇಂಚ್ ಫ್ರೇಮ್ ಇದೆ. ಇದನ್ನು ರೀಸೆಂಟಾಗಿ ತರಿಸಿದ್ರು. ಓಕೆ, iFlightದವ್ರದ್ದು ಕಂಪೋನೆಂಟ್ಸ್ ಎಲ್ಲ ಇಲ್ಲಿದೆ ನೋಡಿ. ಇದರಲ್ಲಿ ನೀವು ಒಂದು ಪ್ಯಾಕೆಟಲ್ಲಿ ನೋಡ್ಬೋದು. ಇದರಲ್ಲಿ ಟಾಪ್ ಪ್ಲೇಟು ಬಾಟಮ್ ಪ್ಲೇಟು ಆಮೇಲೆ ಆರ್ಮ್ಸ್ ಎಲ್ಲ ಕೊಟ್ಟಿದ್ದಾರೆ ಅವರು. ಆ್ಯಂಡ್ ಸಿಮಿಲರ್ ವೇ ಬ್ಯಾಟ್ರಿ ಸ್ಟ್ಯಾಪ್ಸ್ನು ಕೊಟ್ಟಿದ್ದಾರೆ ಅವರು. ಆ್ಯಂಡ್ ಇಲ್ಲಿ 3D ಪ್ರಿಂಟೆಡ್ ಮೌಂಟ್ಸ್ ಕೊಟ್ಟಿದ್ದಾರೆ, ನೀವು ಕ್ಯಾಮ್ರಾ ಹಚ್ಚೋಕ್ಕೆ ಅಥವಾ ನಿಮ್ಮ ಆ್ಯಂಟೆನಾ ಹಿಡ್ಕೊಳ್ಳೋಕ್ಕೆ.
ಸೇಮ್ ಸ್ಟ್ಯಾಂಡ್ ಆಫ್ಸ್ ಆ್ಯಂಡ್ ಅದ್ರ ಬೇಕಾಗಿರೋ ನಟ್ ಬೋಲ್ಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಈ ಥರ ಎಲ್ಲ ಇರುತ್ತೆ. ಆ್ಯಂಡ್ ದಿಸ್ ಇಸ್ ನ್ಯೂಲಿ ಇದು ಬಂದಿದೆ, ಇದು ನಾನು ಮೊದಲು ನೋಡಿರಲಿಲ್ಲ. ಇದಕ್ಕೇನಂತಾರೆ ಅಂದರೆ ಬ್ಯಾಟ್ರಿದು ಹಿಡ್ಕೊಳ್ಳೋಕ್ಕೆ ಸಿಲಿಕಾನ್ ರಬರಿ ಸ್ಟಫ್ ಇರುತ್ತೆ. ಇದು ಫ್ರೇಮ್ ಟಾಪ್ ಪ್ಲೇಟ್ ಅಥವಾ ಬಾಟಮ್ ಪ್ಲೇಟಲ್ಲಿ ಹಚ್ಚಬೇಕು. ಸೊ ದಟ್ ಏನಾಗುತ್ತೆ ಅಂದರೆ ಬ್ಯಾಟ್ರಿ ನೀವು ಇಡ್ತಿರಲ್ಲ, ಬ್ಯಾಟ್ರಿ ಸ್ಲಿಪ್ ಆಗುತ್ತೆ. ಇದರ ಕಾಲ್ಡ್ ಆ್ಯಂಟಿ ಸ್ಲಿಪ್ ಸಮ್ ಪ್ಯಾಡ್ಸ್, ಆ್ಯಂಟಿ ಸ್ಲಿಪ್ ಪ್ಯಾಡ್ಸ್ ಅಂತ ಅಂತಾರೆ. ಆ್ಯಂಡ್ ಸಿಮಿಲರ್ಲಿ ನಾನು ಆಗಲ್ಲಿ ತೋರಿಸಿದ್ದೆ, ಇವರು ಒಂದು ಸ್ಮಾಲ್ ಇದು ಕೊಟ್ಟಿರ್ತಾರೆ, ಒಂದು ಪೇಪರ್ ಶೀಟ್ ಕೊಟ್ಟಿರ್ತಾರೆ. ಇದರಲ್ಲಿ ಬಿಲ್ಡ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಹೇಳಿರ್ತಾರೆ, ಯಾವ ಥರ ಎಲ್ಲೆಲ್ಲಿ ಹೋಗುತ್ತೆ, ಹೆಂಗೆ ಕನೆಕ್ಟ್ ಮಾಡುತ್ತೆ ಅಂತ. ಸೊ ನೆಕ್ಸ್ಟ್ ಇಲ್ಲಿ 2 ಸೆಟ್ ಆಫ್ ಪ್ರೊಪೆಲರ್ಸ್ ತರಿಸಿದ್ದೀನಿ, 2 ಫ್ರೇಮಿಗೆ ಬರೋಕ್ಕಂತೆ. ಇದು 5 ಇಂಚ್ ಪ್ರೊಪೆಲರ್ಸ್. ಸೊ ಟೋಟಲ್ ಲೆಂತ್ ಆಫ್ ಪ್ರೊಪೆಲರ್ ಇಸ್ 5 ಇಂಚಸ್. ಆ್ಯಂಡ್ ಈ ಕಡೆ ಏನಿದೆ 7 ಇಂಚ್ ಪ್ರೊಪೆಲರ್ಸ್ ಇದೆ. ಬಟ್ ಯು ಕ್ಯಾನ್ ಸಿ ದಟ್ ಇಟ್ ಡಸಂಟ್ ಲುಕ್ ಲೈಕ್ 7 ಇಂಚ್ ಅಂತ ಕಾಣೋದಿಲ್ಲ ಇದು, ಯಾಕಂದರೆ ಇದೇನಿದೆ ಇದು ಫೋಲ್ಡಿಂಗ್ ಪ್ರೊಪೆಲರ್ಸ್ ಅಂತ ಬರುತ್ತೆ. ಅದು ಎಲ್ಲ ಬ್ಲೇಡ್ಸ್ ಏನಿದೆ ಅದು ಫೋಲ್ಡ್ ಆಗುತ್ತೆ. ಫೋಲ್ಡ್ ಆಗಿದ್ದಕ್ಕೆ ಈ ಥರ ಕಾಣ್ತಾ ಇದೆ. ಆ್ಯಂಡ್ ಇದು ಅಸೆಂಬಲ್ ಮಾಡ್ಬೇಕು ನಾವು. ಆ್ಯಂಡ್ ಇದೇನಿದೆ 3 ಬ್ಲೇಡೆಡ್ ಪ್ರೊಪೆಲರ್ಸ್ ಇದೆ. ಸೊ ಒಂದು ಪ್ರೊಪೆಲರಲ್ಲಿ ನೀವು 2 ಬ್ಲೇಡ್ ನೋಡಿದ್ರಿ ಆಗಲಿ. ಸೊ ಇದರಲ್ಲಿ 3 ಬ್ಲೇಡ್ ಬರುತ್ತೆ. ಸೊ ಇದು ಡ್ರೋನಿಗೆ ಬೇಕಾಗಿರೋ ಮೋಟರ್ಸು. ನಂದು ಇದು 7 ಇಂಚ್ ಡ್ರೋನ್ ಸಲುವಾಗಿ ಮಾಡಿರೋ ಮೋಟರ್ಸ್ ಇದು. ಇದರ ಸ್ಪೆಸಿಫಿಕೇಶನ್ ಏನಂದರೆ KV ಈಸ್ 1200 KV ಆ್ಯಂಡ್ ಇದು 3S to 6S ಬ್ಯಾಟ್ರೀಸಿಗೆ ಸಪೋರ್ಟ್ ಮಾಡುತ್ತೆ ಅದು. ಓಕೆ, ನಾನು ಇದರಲ್ಲಿ ಒಂದನ್ನು ಓಪನ್ ಮಾಡಿ ತೋರಿಸ್ತೀನಿ, ಯಾಕಂದರೆ ಎಲ್ಲ ಸೇಮ್ ಇರುತ್ತೆ. ನೋಡಿ, ಇದು ಮೋಟ್ರ್. ಇದು ಓಕೆ, ಮೋಟ್ರದ್ದು 3 ವೈರ್ ಬರುತ್ತೆ ಇದು ಟೋಟಲ್. ಆ್ಯಂಡ್ ಇದು ಪರ್ಟಿಕ್ಯುಲರ್ ಮೋಟ್ರ್, ಇದಕ್ಕೆ ಏನಂತ ಇದು ಹೆಸರು ಏನಿದೆ ಅಂದರೆ ರೇಸರ್ ಸ್ಟಾರ್ ಏರ್ ಎ. ಇದು ಒಂದು ಸ್ಪೆಷಲ್ ಕಂಪ್ನಿ, ಟಿ ಮೋಟ್ರ್ ಅಂತ ಒಂದು ಕಂಪ್ನಿ ಇದೆ, ಆ ಕಂಪ್ನಿದವ್ರು ಮಾಡಿದ್ದಾರೆ ಇದು. ಆ್ಯಂಡ್ ದೀಸ್ ಆರ್ ಕಾಸ್ಟ್ಲಿ, ಬಟ್ ಇದು ಬಹಳ ಎಫಿಷಿಯೆಂಟ್ ಇದೆ ಆ್ಯಂಡ್ ವೆರಿ ಪವರ್ಫುಲ್ ಮೋಟರ್ಸ್ ಅಂತ ಹೇಳಿದ್ದಾರೆ ಅವರು. ಸೊ ಬೇಸಿಕಲಿ ಇದು ಪ್ರೊಪೆಲರ್ 5 ಇಂಚಸ್ to 7 ಇಂಚಸ್ ಪ್ರೊಪೆಲರ್ ಸ್ಪಿನ್ ಮಾಡಬೇಕಾದ್ರೆ one motor will generate around like 2 kilograms of thrust. Okay, so 2 kilogram just ಇದು ಕರೆಂಟ್ ಕೊಟ್ಟರೆ 2 kilogram ಅಷ್ಟು ವೆಯ್ಟ್ ಎತ್ತೋ ಕೆಪಬಿಲಿಟಿ ಇದರಲ್ಲಿದೆ, ಅದರ ಮೀನಿಂಗ್. ಓಕೆ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇದರಲ್ಲಿ ನಿಮಗೆ ಇದನ್ನು ಕೊಡ್ತಾರೆ. ಸೊ ಇದು ಬೇಕಾಗಿರೋ ನಿಮಗೆ ನಟ್ಸು, ಬೋಲ್ಟ್ಸು, ವಾಷರು ಅದೆಲ್ಲ ಕೊಡ್ತಾರೆ. ಇದು ಫ್ರೇಮ್ ಜೊತೆಗೆ ಬರಲ್ಲ, ಟಿಪಿಕಲಿ ನೀವು ಮೋಟರ್ ಜೊತೆ ಬರುತ್ತೆ. ಅಥವಾ ಮೋಟರ್ ಜೊತೆ ಬರಲಿಲ್ಲ ಅಂದರೆ ನೀವು ಸಪ್ರೇಟ್ ಆರ್ಡರ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮೇಜರ್ ಕಂಪೋನೆಂಟ್ ಇದು ESC ಅಂತ. ESC ಅಂದರೆ ಬೇಸಿಕಲಿ ಬ್ಯಾಟ್ರಿಲಿಂದ ಕರೆಂಟ್ ಬರುತ್ತಲ್ಲ, ವೋಲ್ಟೇಜ್ ಕರೆಂಟ್ ಏನು ಬರುತ್ತಲ್ಲ, ಅದು ಮೋಟ್ರಿಗೆ ಯಾವಾಗ ಕೊಡಬೇಕು, ಯಾವ ಥರ ಕೊಡಬೇಕು ಅಂತ ಡಿಸೈಡ್ ಮಾಡುತ್ತೆ ಇದು. ಓಕೆ, ಆ್ಯಂಡ್ ನಿಮಗೆ ಇನ್ನೊಂದು ಆಶ್ಚರ್ಯ ಆಗ್ಬೋದು, ಈ ಮೋಟರ್ಸ್ ಎಲ್ಲ ಇಷ್ಟು ಪವರ್ಫುಲ್ ಇರುತ್ತೆ, ಒಂದು ಮೋಟ್ರಿಗೆ ಅಪ್ ಟು 35 ಆಂಪಿಯರ್ಸ್ ಕರೆಂಟ್ ಡ್ರಾ ಮಾಡುತ್ತೆ ಅದು. ಸೊ ನಾನು ಹೇಳ್ದಲ್ಲ 2 kilograms ಆಫ್ ಥ್ರಸ್ಟ್ ಜನರೇಟ್ ಮಾಡಬೇಕಂದ್ರೆ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಪವರ್. ಅಷ್ಟು ಪವರ್ ಜನರೇಟ್ ಮಾಡಬೇಕಂದ್ರೆ ಅಷ್ಟು ಪವರ್ ಅದು ಸಕ್ಕಿನ್ ಮಾಡಬೇಕು ಇದರಲ್ಲಿ ಬ್ಯಾಟ್ರಿಲಿಂದ. ಸೊ 35 amps at around 10 volts to 12 volts ಅಷ್ಟಲ್ಲಿ ನೀವು ನೋಡ್ಬೋದು. 35 amps is how much at 10 volts? 350 watts. 350 watts ಅಷ್ಟು ಪವರ್ ಜನರೇಟ್ ಮಾಡುತ್ತೆ ಅದು. ಓಕೆ, ಸೊ ಇದು ESC ಏನು ಮಾಡುತ್ತೆ ಅಂದರೆ ಫ್ಲೈಟ್ ಕಂಟ್ರೋಲರ್ಲಿಂತ ಏನು ಸಿಗ್ನಲ್ ಬರುತ್ತಲ್ಲ, ಆ ಸಿಗ್ನಲ್ನ ತೊಗೊಂಡು ಎಷ್ಟು ಕರೆಂಟ್ ಯಾವ ಮೋಟ್ರಿಗೆ ಕೊಡಬೇಕು ಅಂತ ಇದು ಡಿಸೈಡ್ ಮಾಡುತ್ತೆ. ಸೊ ಕರೆಂಟ್ ಹ್ಯಾಂಡ್ಲಿಂಗ್ ಇಸ್ ಆಲ್ ಡನ್ ಇನ್ ESC. ಈ ಪರ್ಟಿಕ್ಯುಲರ್ ESC ಏನಿದೆ ಇದು 35 amp ESC ಇದೆ. I think 35 amps is more than enough for one motor. And actually ಇದರಲ್ಲಿ 4 ESC ಸಪ್ರೇಟ್ ಇರುತ್ತೆ, ಬಟ್ ಇಟ್ ಈಸ್ ಎ ಸಿಂಗಲ್ ಬೋರ್ಡ್ ಇದೆ. ಆ ಹಳಿ ಡ್ರೋನಲ್ಲಿ ನೀವು ನೋಡ್ಬೋದು 4 ಸಪ್ರೇಟ್ ಇತ್ತು, ಬಟ್ ಇದರಲ್ಲಿ ಏನಿದೆ ಇದು 4-in-1 ESC ಅಂತ. ಸೊ ಟೋಟಲ್ ಕರೆಂಟ್ ಇದು ಏನು ಮಾಡುತ್ತೆ, 135 into 4 ಎಷ್ಟಾಗುತ್ತೆ, 70 into 2 140. ಸೊ ಟೋಟಲ್ ಕೆಪಬಿಲಿಟಿ 140 amps ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆ ಇದು. ಈಚ್ ಮೋಟರ್ 35 amps. ಓಕೆ, ನೆಕ್ಸ್ಟ್ ಫ್ಲೈಟ್ ಕಂಟ್ರೋಲರ್ ಬರುತ್ತೆ. ಓಕೆ, ಇದು ನೋಡಿ ಫ್ಲೈಟ್ ಕಂಟ್ರೋಲರ್ ಇಲ್ಲಿ. ಓಕೆ, ಫ್ಲೈಟ್ ಕಂಟ್ರೋಲರ್ ನೋಡಿ ನಾನು ಆಲ್ರೆಡಿ ಸೋಲ್ಡರ್ ಮಾಡಿ ಇಟ್ಟಿದ್ದೀನಿ ಇದು ವಯರ್ಗೆಲ್ಲ. ಸೊ ಇಲ್ಲಿ ಬ್ಯಾಟ್ರಿ ಕನೆಕ್ಟರ್ ಇದೆ, ಇದು ಇಲ್ಲಿಂದ ಬ್ಯಾಟ್ರಿ ಪವರ್ ಎಲ್ಲ ಕನೆಕ್ಟ್ ಆಗುತ್ತೆ ಇಲ್ಲಿ. ಆ್ಯಂಡ್ ಫ್ಲೈಟ್ ಕಂಟ್ರೋಲರ್ ಮೇನ್ ಯೂಸ್ ಏನಂದರೆ ಇದು ರೇಡಿಯೋಲಿಂದ ಟ್ರಾನ್ಸ್ಮಿಟ್ ಮಾಡಿದ ಸಿಗ್ನಲ್ಸು ರಿಸೀವರಿಗೆ ಹೋಗಿ ರಿಸೀವರ್ಲಿಂದ ಫ್ಲೈಟ್ ಕಂಟ್ರೋಲರ್ಗೆ ಬರುತ್ತೆ. ಫ್ಲೈಟ್ ಕಂಟ್ರೋಲರ್ ಬಂದ್ಬಿಟ್ಟು ಇದು ಡಿಸೈಡ್ ಮಾಡುತ್ತೆ ಯಾವ್ದು ESCಗೆ ಎಷ್ಟು ಸಿಗ್ನಲ್ ಏನು ಥರ ಕೊಡಬೇಕು ಅಂತ. ಸೊ ಅದು ಹ್ಯಾಂಡಲ್ ಮಾಡುತ್ತೆ ಇದು. ಓಕೆ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಡ್ರೋನ್ ಏರೋಡೈನಮಿಕಲಿ ಸ್ಪೀಕ್ ಮಾಡಬೇಕಂದ್ರೆ ಇಟ್ ಈಸ್ ಅನ್ಸ್ಟೇಬಲ್ ಡಿಸೈನ್. ಆ್ಯಕ್ಚುಲಿ ಹೇಳಬೇಕಂದ್ರೆ ವಿತೌಟ್ ಎ ಫ್ಲೈಟ್ ಕಂಟ್ರೋಲರ್ ಡ್ರೋನ್ ಕೆನಾಟ್ ಫ್ಲೈ. ಫ್ಲೈಟ್ ಕಂಟ್ರೋಲರ್ ಈಸ್ ಎ ಮಸ್ಟ್
ಡ್ರೋನಲ್ಲಿ ಇರಲೇಬೇಕು. ಇರಲಿಲ್ಲ ಅಂದರೆ ಅದು ಹಾರಕ್ಕೆ ಚಾನ್ಸೇ ಇಲ್ಲ. ಏರೋಪ್ಲೇನ್ ಡಿಫ್ರೆಂಟ್ ಕಾನ್ಸೆಪ್ಟ್ ಆಗುತ್ತೆ. ನೀವು ಪೇಪರ್ ಪ್ಲೇನ್ ಮಾಡ್ಬೋದು, ಈವನ್ ಪೇಪರ್ ಪ್ಲೇನ್ ಕ್ಯಾನ್ ಫ್ಲೈ ವಿತೌಟ್ ಎ ಫ್ಲೈಟ್ ಕಂಟ್ರೋಲರ್, ಬಟ್ ಡ್ರೋನ್ ಈಸ್ ನಾಟ್ ಲೈಕ್ ದಟ್. ಡ್ರೋನ್ ಇಸ್ ಎ ಸ್ಪೆಷಲ್ ಡಿಸೈನ್ ವಿಚ್ ಇಸ್ ಏರೋಡೈನಮಿಕಲಿ ಅನ್ಸ್ಟೇಬಲ್. ಅದಕ್ಕೆ ಇದರಲ್ಲಿ ಏನಿರುತ್ತೆ, ಒಂದು ಎಕ್ಸಲರೋಮೀಟರ್ ಗ್ಯಾರೋಸ್ಕೋಪ್ ಅಂತ ಒಂದು ಚಿಪ್ ಇರುತ್ತೆ. ಅದು ಬೇಸಿಕಲಿ ಇದಕ್ಕೆ ಬ್ರಾಡ್ ಟರ್ಮ್ಸ್ ಅಲ್ಲಿ IMU ಅಂತಾರೆ, ಇನರ್ಷಿಯಲ್ ಮೆಜರ್ಮೆಂಟ್ ಯೂನಿಟ್. ಬೇಸಿಕಲಿ ಅದರ ಮೀನಿಂಗ್ ಏನಂದ್ರೆ, ವೆನ್ ಯು ಮೂವ್ ದ ಫ್ಲೈಟ್ ಕಂಟ್ರೋಲರ್ ಲೈಕ್ ದಿಸ್, ಇಟ್ ನೋಸ್ ವಾಟ್ ಆಂಗಲ್ ಇಟ್ ಈಸ್ ಇನ್. ಸೊ ಅದು ಸೆನ್ಸರ್ ಇದೆ. ಬೇಸಿಕಲಿ ಆ ಸೆನ್ಸರು ಗ್ರಾವಿಟೇಷನಲ್ ಫೋರ್ಸ್ ಪ್ಲಸ್ ರೊಟೇಷನಲ್ ಸ್ಪೀಡ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ ಅದರಿಂದ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಮಾಡಿ ಹೇಳುತ್ತೆ ಅದು ಯಾವ ಮೋಟ್ರಿಗೆ ಎಷ್ಟು ಕರೆಂಟ್ ಹೋಗಬೇಕು ಅಂತ. ಓಕೆ, ಸೊ ಅದು ಸ್ಟೆಬಿಲೈಸ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಇಟ್ ಇಸ್ ಎ ಸ್ಟೆಬಿಲೈಸರ್ ಬೇಸಿಕಲಿ. ಇದು ಇರಲಿಲ್ಲ ಅಂದ್ರೆ ಡ್ರೋನ್ ಹಾರಲ್ಲ. ಆ್ಯಂಡ್ ಇದಕ್ಕೆ USB ಕನೆಕ್ಷನ್ ಇದೆ ಇಲ್ಲಿ. ಸೊ ನೀವು ಕಂಪ್ಯೂಟರ್ ಕನೆಕ್ಟ್ ಮಾಡಿ ನಿಮಗೆ ಏನೇನು ಕನ್ಫಿಗರೇಷನ್ ಇದಿರ್ತಿದೆ ಅದಕ್ಕೆ ಪ್ರೋಗ್ರಾಮ್ ಮಾಡ್ಬೋದು. ಇಲ್ಲಿ ನೋಡಿ, ಇದು ರಿಸೀವರ್ ಇದೆ. ಇದು ಸೊ ಇದು 2.4 GHz ಫ್ರೀಕ್ವೆನ್ಸಿ ಮೇಲೆ ರನ್ ಆಗುತ್ತೆ ಇದು. ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ರಿಸೀವರ್ ಕ್ಯಾನ್ ವರ್ಕ್ ಅಪ್ ಟು 1.5 kilometers ರೇಂಜ್ ಇದೆ. ಓಕೆ, ಆ್ಯಂಡ್ ಈ ರಿಸೀವರಿಗೆ 2 ವೈರ್ ಕಾಣುತ್ತೆ ನಿಮಗೆ, ದಟ್ ಈಸ್ ದ ಆಂಟೆನಾ ಫಾರ್ ಇಟ್. ಆ್ಯಂಡ್ ದೆನ್ ಡ್ರೋನ್ ಫ್ಲೈಟ್ ಕಂಟ್ರೋಲರ್ ಕನೆಕ್ಟ್ ಮಾಡೋಕ್ಕೆ ನಿಮಗೆ ಇಲ್ಲೊಂದು ವೈಟ್ ಕಲರ್ ಹಬ್ ಥರ ಕಾಣುತ್ತೆ. ಇಲ್ಲ ಸಣ್ಣದೊಂದು ಚಿಕ್ಕ ಕನೆಕ್ಟರ್ ಟೈಪ್ ಕಾಣುತ್ತೆ, ಅದರಲ್ಲಿಂದ ಫ್ಲೈಟ್ ಕಂಟ್ರೋಲರ್ ಕನೆಕ್ಟ್ ಮಾಡ್ತೀವಿ. ಓಕೆ, ಇದರಲ್ಲಿ ಜಾಸ್ತಿ ಏನಿರುತ್ತಲ್ಲ, ಜಸ್ಟ್ ಇದು ವೈರ್ ಕನೆಕ್ಟ್ ಮಾಡಬೇಕು ಅಷ್ಟೇ, ದೆನ್ ಡನ್. ನೀವು ಇದನ್ನ ಟ್ರಾನ್ಸ್ಮಿಟರಿಗೆ ಪೇರ್ ಮಾಡಿದ್ರೆ ಸಾಕು, ಅದು ತಂತಾನೆ ಫಂಕ್ಷನ್ ಆಗುತ್ತೆ. ಇದು ಜಾಸ್ತಿ ಟೆನ್ಷನ್ ತಗೊಳ್ಳೋದಿಲ್ಲ ಇದರಲ್ಲಿ. ಆ್ಯಂಡ್ ನೆಕ್ಸ್ಟ್ ಒನ್, ಇಲ್ಲಿ ಬ್ಯಾಟ್ರಿ ಸ್ಟ್ರಾಪ್ಸ್ ನೀವು ನೋಡ್ಬೋದು. ಆ್ಯಂಡ್ ಯು ಆಲ್ರೆಡಿ ನೋ ವಾಟ್ ಈಸ್ ಬ್ಯಾಟ್ರಿ ಸ್ಟ್ರಾಪ್ ಆ್ಯಂಡ್ ಎದಕ್ಕೆ ಯೂಸ್ ಮಾಡ್ತಾರೆ ನಿಮಗೆ ಗೊತ್ತೇ ಆಗಿದೆ ಇಷ್ಟು ತನಕ. ಸೊ ಇದೊಂದು ಪೇರ್ ನಾನು ತರಿಸಿದ್ದೆ, ಬಿಕಾಸ್ ಲ್ಯಾಂಡ್ ಮಾಡಬೇಕಾದ್ರೆ ನಂದು ಡ್ರೋನ್ ಬ್ಯಾಟ್ರಿ ಸ್ಟ್ರಾಪ್ ಮೇಲೆ ಲ್ಯಾಂಡ್ ಮಾಡಲಿಕ್ಕಾಗಿತ್ತು. ಸೊ ಅದು ಡ್ಯಾಮೇಜ್ ಆಗ್ತಾ ಇತ್ತು. ಸೊ ಅದಕ್ಕೆ ಎಕ್ಸ್ಟ್ರಾ ಪೇರ್ಸ್ ತರಿಸಿದ್ದೀನಿ. ಆ್ಯಂಡ್ ದೀಸ್ ಆರ್ ಚೀಪ್ ಆಲ್ಸೋ, ನಾಟ್ ಟು ಮಚ್. ದಿಸ್ ಈಸ್ ದ ಲಾಸ್ಟ್ ಕಂಪೋನೆಂಟ್. ಇದು ಏನಂದರೆ ಜಿಪ್ ಟೈಸು. ಸೊ ರೀಸೆಂಟ್ಲಿ ನಾನು ನೋಟಿಸ್ ಮಾಡಿದೆ, ವರ್ಲ್ಡ್ ವೈಡ್ ಎಲ್ಲರೂ ಯಾವ್ದು FPV ಡ್ರೋನ್ಸ್ ಮಾಡ್ತಿದ್ದಾರೆ ಅವರು ಟಿಕ್ಸೋ ಟೇಪ್ ಅಥವಾ ಎಲೆಕ್ಟ್ರಿಕಲ್ ಟೇಪ್ ಯೂಸ್ ಮಾಡ್ತಾ ಇಲ್ಲ, ಜಿಪ್ ಟೈಸ್ ಯೂಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇದು ಲೆಸ್ ಮೆಸಿ, ಈಸಿ ಟು ಕಟ್ ಇದೆ ಇದು, ಆ್ಯಂಡ್ ಇಟ್ ಹೋಲ್ಡ್ಸ್ ಪ್ರಿಟಿ ಸ್ಟ್ರಾಂಗ್. ಓಕೆ, ದಿಸ್ ಈಸ್ ಅ ವೆರಿ ಸಿಂಪಲ್ ಥಿಂಗ್. ನೀವು ನೋಡಿರ್ಬೋದು ಇದು ಎಲ್ಲ. ಸೊ ಯು ಗೆಟ್ ಎ ಬಂಚ್ ಆಫ್ ದಮ್. ಇದು ನೀವು ನೋಡಿರ್ಬೋದು ಮಾಲಲ್ಲಿ ಯಾವುದಾದ್ರೂ ಕನ್ಸ್ಯೂಮರ್ ಐಟಮ್ ತೊಗೊಂಡ್ರೆ ಅದಕ್ಕೆ ಕಟ್ಟಿರ್ತಾರೆ ನೋಡಿ, ಬ್ಯಾಗಿಗೆಲ್ಲ ಕಟ್ಟಿರ್ತಾರಲ್ಲ, ಅದು ಜಿಪ್ ಟೈಸ್. ಆ್ಯಂಡ್ ಡ್ರೋನಲ್ಲಿ ಇದಕ್ಕೆ ವೈರ್ಸ್ ಎಲ್ಲ ಕನೆಕ್ಟ್ ಮಾಡೋಕ್ಕೆ ಅಥವಾ ಫ್ರೇಮಿಗೆ ಏನಾದರೂ ಕಟ್ಟೋಕ್ಕೆ ಯೂಸ್ ಮಾಡ್ತಾರೆ. ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್, ಡ್ರೋನಿಗೆ ಕಂಟ್ರೋಲ್ ಮಾಡೋಕ್ಕೆ ಏನಾದರೂ ರಿಮೋಟ್ ಬೇಕಾಗುತ್ತಲ್ಲ. ಸೊ ದಿಸ್ ಇಸ್ ದ ರಿಮೋಟ್. ದಿಸ್ ಈಸ್ ಎ ರೇಡಿಯೋ ಮಾಸ್ಟರ್ TX16S ಅಂತ. ಓಕೆ, ಸೊ ಇದರಲ್ಲಿ ಒಂದು ಆಂಟೆನಾ ಇದೆ ನೋಡಿ, ಟಾಯಿಂಗ್. ಸೊ ಇದರಿಂದ ನೀವು ಡ್ರೋನನ್ನು ಕಂಟ್ರೋಲ್ ಮಾಡಬೇಕು. ರಿಸೀವರ್ ಅದು ಆಗಲ್ಲ, ಏನು ರಿಸೀವರ್ ತೋರಿಸಲ್ಲ, ಅದಕ್ಕೆ ನೀವು ಇದ್ರ ಜೊತೆಗೆ ಪೇರ್ ಮಾಡಬೇಕು. ಒಂದ್ಸತಿ ಪೇರಪ್ ಆದಮೇಲೆ ಇದರಲ್ಲಿಂದ ನೀವು ಕಂಟ್ರೋಲ್ ಮಾಡ್ಬೋದು. ಇದು ಡಿಫ್ರೆಂಟ್ ಕಂಟ್ರೋಲ್ಸ್ ನೀವು ಯಾವ ಥರ ಅಸೈನ್ ಮಾಡ್ತೀರಾ, ಅದರಲ್ಲಿ ಯಾವ ಥರ ಇಂಟರ್ಪ್ರಿಟ್ ಮಾಡಬೇಕಂತ ಆ ಥರ ಎಲ್ಲ ಇದು ಮಾಡುತ್ತೆ. ಇದರಲ್ಲಿ ಡಿಫ್ರೆಂಟ್ ಸ್ವಿಚಸ್ ಇದೆ, ಭಾಳ ಸ್ವಿಚಸ್ ಇದೆ. ಆ್ಯಕ್ಚುಲಿ ನಾನು ತಂದಾಗ ನಂಗೆ ಗೊತ್ತಾಗಿರಲಿಲ್ಲ ಏನಿದೆ ಇಷ್ಟೆಲ್ಲ ಇದೆ ಅಂತ. ಬಟ್ ವೆನ್ಸ್ ನಾನು ಡ್ರೋನ್ ಬಿಲ್ಡ್ ಮಾಡಿ ಅದಕ್ಕೆ ಕನೆಕ್ಟ್ ಮಾಡಿದೆ, ಅವಾಗ ಗೊತ್ತಾಯಿತು ಯಾವ ಸ್ವಿಚ್ ಅದಕ್ಕಿದೆ ಅಂತ. ಸೊ ನೀವು ಎವ್ರಿಥಿಂಗ್ ಇಸ್ ಕನ್ಫಿಗರೇಬಲ್. ಆ್ಯಂಡ್ ಇದು ಓಪನ್ ಸೋರ್ಸ್ ಸಾಫ್ಟ್ವೇರ್ ರನ್ ಮಾಡುತ್ತೆ, OpenTX ಅಂತ. ಆ್ಯಂಡ್ ಯು ಕ್ಯಾನ್ ಕನೆಕ್ಟ್ ದಿಸ್ ಟು ಎ ಕಂಪ್ಯೂಟರ್ ಆ್ಯಂಡ್ ದೆನ್ ಪ್ರೋಗ್ರಾಮ್ ದಿಸ್ ಆಲ್ಸೋ. ಬಟ್ ಜಾಸ್ತಿ ಏನು ಬೇಕಾಗಲ್ಲ, ಜಸ್ಟ್ ಒಂದ್ಸತಿ ಪ್ರೋಗ್ರಾಮ್ ಮಾಡಿ ಒಂದ್ಸತಿ ಪೇರ್ ಮಾಡಿ ಯೂಸ್ ಮಾಡಿದ್ರೆ ಸಾಕಷ್ಟೇ, ಮತ್ತೇನಿಲ್ಲ. ಆ್ಯಂಡ್ ಇದರಲ್ಲಿ ಬ್ಯಾಕ್ ಸೈಡ್ ಬ್ಯಾಟ್ರೀಸ್ ಇದೆ. ಆ್ಯಂಡ್ ಇದು ನಾರ್ಮಲ್ ಬ್ಯಾಟ್ರೀಸ್ ಅಲ್ಲ, ಇದು ಲಿಥಿಯಂ ಪಾಲಿಮರ್ ಅಥವಾ ಲಿಥಿಯಂ ಅಯಾನ್ ಬ್ಯಾಟ್ರಿ. ಇದು 3.7 ವೋಲ್ಟ್ ಈಚ್ ಸೆಲ್, ರೀಚಾರ್ಜಬಲ್. ಸೊ ಆಟೋಮೆಟಿಕಲಿ ಇದು ಇಲ್ಲಿ ಕೆಳಗಡೆ USB-C ಪೋರ್ಟ್ ಕೊಟ್ಟಿರ್ತಾರೆ ಅಲ್ಲಿ, ಅದ್ರ ಜೊತೆಗೆ USB-C ಹಾಕಿದ್ರೆ ಇದು ರೀಚಾರ್ಜ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಟಾಪ್ USB-Cನೂ ಕೊಟ್ಟಿದ್ದಾರೆ. ಸೊ ನೀವು ಕಂಪ್ಯೂಟರಲ್ಲಿ ಸಿಮ್ಯುಲೇಟರ್ VR ನೀವು ಡ್ರೋನ್ ನಡೆಸೋದನ್ನು ಕಲಿಬೇಕಾದ್ರೆ ಯು ಕ್ಯಾನ್ ಕನೆಕ್ಟ್ ದಿಸ್ ಟ್ರಾನ್ಸ್ಮಿಟರ್ ಟು ಎ ಕಂಪ್ಯೂಟರ್ ಯೂಸಿಂಗ್ ದಿಸ್ USB-C. And then you can play those games until you become familiar with how to fly a drone. ಹೊಸದು ನೀವು ಬಿಲ್ಡ್ ಮಾಡಿದ್ರೆ ದುಡ್ಡು ಸ್ಪೆಂಡ್ ಮಾಡೋಕ್ಕಾಗುತ್ತೆ. ಬಟ್ ಕಂಪ್ಯೂಟರಲ್ಲಿ ನೀವು ಸಿಮ್ಯುಲೇಷನ್ ಸಾಫ್ಟ್ವೇರ್ ಡೌನ್ಲೋಡ್ ಮಾಡಿಕೊಂಡು ಟ್ರಾನ್ಸ್ಮಿಟರ್ ಒಂದು ಖರೀದಿ ಮಾಡಿದ್ರೆ ಸಾಕು. ಯು ಜಸ್ಟ್ ಕನೆಕ್ಟ್ ದಿಸ್ ಒನ್ ಟು ದ ಕಂಪ್ಯೂಟರ್ ಆ್ಯಂಡ್ ಪ್ಲೇ ಯೂಸಿಂಗ್ ದಟ್.
ಸೊ ಮುಂದಿನ ವಿಡಿಯೋದಲ್ಲಿ ನಾನು ಆ್ಯಕ್ಚುಲಿ ಯಾವ್ಯಾವ ಕಂಪೋನೆಂಟ್ ಹೆಂಗೆ ಕನೆಕ್ಟ್ ಮಾಡಬೇಕು, ಯಾವ ಥರ ಅದನ್ನು ಪ್ರೋಗ್ರಾಮ್ ಮಾಡಬೇಕು ಆ್ಯಂಡ್ ಯಾವ ಥರ ಪೇರ್ ಮಾಡಬೇಕು ಅದನ್ನೆಲ್ಲ ಹಾಕ್ತೀನಿ. ಈ ವಿಡಿಯೋದಲ್ಲಿ ಜಸ್ಟ್ ಕಂಪೋನೆಂಟ್ ತೋರಿಸ್ದೆ ನಿಮಗೆ, ಎಲ್ಲೆಲ್ಲಿ ಏನೇನು ಹೋಗುತ್ತೆ ಅಂತ, ಏನೇನು ಫಂಕ್ಷನಾಲಿಟಿ ಇದೆ ಅಂತ ತೋರಿಸ್ದೆ. ಇದು ವಿಡಿಯೋ ಲಾಂಗ್ ಆಗುತ್ತೆ ಅಂತ ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ಪೋನ್ ಮಾಡ್ತಾ ಇದ್ದೀನಿ. ಅಂಟಿಲ್ ದೆನ್ ಸಿ ಯು, ಬಾಯ್ ಬಾಯ್.